ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬೆಳಗ್ಗೆನೆ ಎದ್ದು ಮಾಮೂನ್ಗೆ ಹುಷಾರಿಲ್ವಲ್ಲ, ಸೊ ಹಾಸ್ಪಿಟಲ್ಗೆ 3ನೇ ದಿನದ ಇಂಜೆಕ್ಷನ್ಗೆ ಹೋಗ್ಬೇಕಾಗಿತ್ತು. ನಾನು ಬಂದು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಮಾಡಿದ್ದೆ. ಸೊ ಹಂಗಾಗಿ ಮಾಮ ಕೂಡ ತುಂಬಾ ದಿನದಿಂದ ಅಂದ್ರೆ ಫೀವರ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಸ್ನಾನ ಮಾಡಿದ್ದಿಲ್ಲ ಒಂದ್ 3-4 ಡೇಸ್ ಇಂದ. ಬಟ್ ನಾನು ತುಂಬಾ ದಿನ ಬೇಡ ಅಂತ ಹೇಳಿ ಸ್ನಾನ ಮಾಡ್ಕೊ ಅಂತ ಹೇಳಿದೆ. ಸ್ನಾನ ಮಾಡಿದ್ರಲ್ಲ, ಅವ್ರಿಗೆ ದೇವ್ರ ಮೇಲೆ ತುಂಬಾ ಭಕ್ತಿ, ಹಾಗಾಗಿ ನಾನು ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಬನ್ನಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ನೋಡಿ ಎಷ್ಟು ನಿಧಾನವಾಗಿ ಎಷ್ಟು ಮುದ್ದಾಗಿ ನನ್ನ ಹಸ್ಬೆಂಡ್ ದೇವ್ರನ್ನ ಪೂಜೆ ಮಾಡ್ತಿದ್ದಾರೆ. ಒಟ್ನಲ್ಲಿ ನಾನೆಲ್ಲ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಹಿಂಗ್ ಅಂದು ದೇವ್ರಿಗೆ ಕೈ ಮುಗ್ದು ಸೈಡಿಗೆ ಬರ್ತೀನಿ. ಬಟ್ ಅವ್ರ ಪೂಜೆ ಮಾಡ್ಲಿಕ್ಕೆ ನಿಂತ್ರೆ ದೇವರಿಗೆ ಗಂಧದ ಕಡ್ಡಿ ಬೆಳಗಿ ಕರ್ಪೂರ ಅಣಿಸೋ ಅಷ್ಟರಲ್ಲಿ 1/2 hour ಬೇಕು. ಸೊ ಪೂಜೆ ಮಾಡ್ತಿದ್ದಾರೆ. ಇವಾಗ ಪೂಜೆ ಎಲ್ಲ ಆಯ್ತು. ಏನ್ ತಿಂಡಿ ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಸೊ ಹಾಗೆ ಅಕ್ಕಿ ರೊಟ್ಟಿ ಮಾಡ್ಬಿಡೋಣ ಅನ್ನಿಸ್ತು, ಅದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತಾ ಇದೀನಿ. ನಮ್ ಕಡೆ ಅಕ್ಕಿ ರೊಟ್ಟಿನ ಹೀಗೆ ಮಾಡೋದು, ಮೊದಲಿಗೆ ನೀರನ್ನ ತುಂಬಾ ಫುಲ್ ಆಗಿ ಕುದಿ ಬರೋ ತರ ಕುದಿಸ್ಬಿಟ್ಟು ಆಮೇಲೆ ಹಸಿಟ್ಟು ಹಾಕೊಂಡು ಸ್ವಲ್ಪ ಉಪ್ಪು ಹಾಕಿ ಈ ತರ ಹಾಕೊಂಡು ಮಿಕ್ಸ್ ಆದ್ಮೇಲೆ ಅದು ಸ್ವಲ್ಪ ತಣ್ಣಗಾಗುತ್ತಲ್ಲ, ಅವಾಗ ಸ್ವಲ್ಪ ತಣ್ಣೀರ್ನ ಕೈಯಲ್ಲಿ ಹದ್ಕೊಂಡು ಈ ತರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಮಿಕ್ಸ್ ಮಾಡಿದ ತಕ್ಷಣನೂ ಕೂಡ ಮಾಡ್ಕೋಬಹುದು, ಇಲ್ಲ ಅಂದ್ರೆ 1 hour ಅಥವಾ 1/2 hour ಕೂಡ ಇಟ್ಟು ಮಾಡ್ಕೋಬಹುದು. ಕೆಲವೊಂದು ಸಲ ಇದಕ್ಕೆ ತಣ್ಣೀರ್ ಹಾಕಿ ತಟ್ಕೊಂತಾರೆ ಒಬ್ಬೊಬ್ರು. ಇದು ಆಕ್ಚುಲಿ ಆಯಿಲ್ ಹಾಕಿ ತಟ್ಟೋದು ಆ ತರ ಏನಿಲ್ಲ, ನಾವು ಬಂದು ಮಾಮೂಲಿ ಕೈಯಲ್ಲೇ ತಟ್ಕೊಳ್ತಾರೆ. ನನಗೆ ಅಷ್ಟಾಗಿ ತಟ್ಲಿಕ್ಕೆ ಬರಲ್ಲ, ಹಾಗಾಗಿ ನಾನು ಚಪಾತಿ ಮಣೆನ ಇಟ್ಕೊಂಡಿದ್ದೀನಿ. ಮಾಮೂಲಿ ಚಪಾತಿ ಪ್ರೆಸ್ಸರ್ ಬರುತ್ತಲ್ಲ, ಅದ್ರಲ್ಲಿ ಒಂದು ಪೇಪರ್ನ ಇಟ್ಬಿಟ್ಟು ಅದ್ರಲ್ಲಿ ಅದನ್ನ ಪ್ರೆಸ್ ಮಾಡ್ಕೊಳ್ತೀನಿ. ಹಂಗಾಗಿ ನಾನು ಸ್ವಲ್ಪ ರೊಟ್ಟಿ ಮಾಡೋದನ್ನ ಕಲ್ತಿದ್ದೀನಿ, ಇಲ್ಲ ಅಂದ್ರೆ ನನಗೆ ಅಷ್ಟಾಗಿ ರೊಟ್ಟಿ ಮಾಡ್ಲಿಕ್ಕೆ ಬರ್ತಾ ಇದ್ದಿಲ್ಲ. ನೋಡಿ ಈ ತರ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ನೆಕ್ಸ್ಟ್ಗೆ ಆ ರೊಟ್ಟಿನ ತಟ್ಟಬೇಕು. ಬನ್ನಿ ಇವಾಗ ಅದನ್ನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಅವಾಗ ಏನಾಯ್ತದೆ ಅಂದ್ರೆ ಅವ್ನಿಗೆ ಅವಾಗಲೇ ಹೊಟ್ಟೆ ಹಸ್ಕೊಬಿಡ್ತೇನೆ. ಆದ್ರೂ ಕೈಯಲ್ಲಿ ಮಾಡೋಕ್ಕಾದ್ರೆ ಬರೋಕ್ಕಿಲ್ಲ ನನಗೆ. ಹೆಂಗೋ ಇದನ್ನ ತಂದಿದ್ದು ಒಳ್ಳೇದೈತಿ. ನೀನು ಇಲ್ಲ ಅಂದ್ರೆ ರೊಟ್ಟಿನ ಕಟ್ಕೊಬಿಡ್ತೀವಿ, ಹಂಚ್ಕಾಗೋದಿಲ್ಲ ಅಂತ. ಫಸ್ಟ್ ಹಂಗೇನೆ ತಾನೇ. ರೊಟ್ಟಿ 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 ಕರಿ ಎದ್ರಲ್ಲಿ ಮೊಸರಲ್ಲಿ ತಿನ್ನೋದು ನಿಮಗೆ. ನಮ್ ನಾನ್ ಸ್ಟಿಕ್ ನೋಡಿ ಫ್ರೆಂಡ್, ಇಲ್ಲಿ ಮುದ್ದೆ ಮಾಡ್ಕೊಂಡವ್ರೆ. ಅಕ್ಕಿ ಹಿಟ್ಟು ಕಲಸಿ. ಎದ್ರಲ್ಲಿ ಕಲಿಸ್ತು ಅಂತ ಹೇಳ್ಬೇಕು. ಅಕ್ಕಿ ಹಿಟ್ಟು ಏನೇನಾಗಿ ಕಲ್ಸಿದ್ಯಾ? ಅಕ್ಕಿ ಹಿಟ್ಟು, ಉಪ್ಪು, ನೀರು. ಯಾವ ನೀರು? ಬಿಸಿನೀರು. ಹಂಗೆ ಹೇಳ್ಬೇಕು. ಬಿಸಿನೀರು ಹೆಂಗ್ ಕಾಯ್ಬೇಕು? ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಬೆಚ್ಚಗಲ್ಲ, ಚೆನ್ನಾಗಿ ಕುದಿಬೇಕಾ ನೀರು. ಚೆನ್ನಾಗಿ ಕುದಿಬೇಕು ನೀರು. ಕುದಿತಾ ಇರೋದಕ್ಕೆ ಅಕ್ಕಿ ಮತ್ತೆ ಹಿಟ್ಟಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಟೇಸ್ಟಿಗೆ. ಆಮೇಲೆ ಈ ತರ ಮುದ್ದೆ ಮಾಡ್ಕೊಂಡು ಆಮೇಲೆ ಕೈಲಾರು ತಟ್ಬೋದು, ಇಲ್ಲಾಂದ್ರೆ ಈ ತರ ರೊಟ್ಟಿ ಮಣೆ ಇದ್ರೆ ನಿಮ್ಮ ಮನೆ ರೊಟ್ಟಿ ಮಣೆ ತಟ್ಬೋದು. ರೊಟ್ಟಿ ಮನೆಗೆ ಒಂದು ಪೇಪರ್ ಹಾಕಬೇಕು. ಡೈರೆಕ್ಟ್ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಡೈರೆಕ್ಟ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಅಂದ್ರೆ ರೊಟ್ಟಿ ಮಣೆ ಚೆನ್ನಾಗಿರ್ಬೇಕು. ನಮ್ಮನೆ ಸ್ವಲ್ಪ ರೊಟ್ಟಿ ಮಣೆ ಸ್ವಲ್ಪ ಹಾಳಾಗಿದೆ, ಹಂಗಾಗಿ ಇದು ಹಾಕಿದೀವಿ. ಇದು ಹಾಕಿದ್ರೆ ಚೆನ್ನಾಗಿ ಬರ್ತದೆ. ಅದಾದ್ಮೇಲೆ ಈ ತರ ಹಾಳೆ ಒಂದು ಪ್ಲಾಸ್ಟಿಕ್ ಕವರ್ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಬರ್ತದೆ. ಅದಾದ್ಮೇಲೆ ಈ ತರ ತಟ್ಟಿ ಆದ್ಮೇಲೆ ಈ ತರ ಒಲೆ ಮೇಲೆ ಇಟ್ಟು ಬೇಯಿಸೋದು. ಆದ್ರೆ ತುಂಬಾ ಟೈಮ್ ಹಿಡಿತದೆ. ತುಂಬಾ ಟೈಮ್ ಏನ್ ಹಿಡಿಯಲ್ಲ. ಹೌದು, ಆ ರೊಟ್ಟಿ ಬೇಯಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅಂದ್ರೆ ಅದು ನಮ್ದು ಹಳೆ ಒಲೆ ನೋಡಿ, ಅದ್ರಲ್ಲಾಗಿರೋ ಬೇಗ ಬೇಯೋದು. ಬೆಂಕಿ ಹಾಕಿದ್ರೆ ಸೌದೆ ಒಲೆ, ಅದು ಈಗ ಇಲ್ಲ, ಕ್ಯಾನ್ಸಲ್ ಮಾಡ್ಬಿಟ್ಟಿದೀವಿ. ಹಂಗಾಗಿ ಈ ಒಲೆಯಲ್ಲಿ ಈಗ ಬೇಯಿಸ್ತಾ ಇರೋದು ಗ್ಯಾಸ್ ಅಲ್ಲಿ. ಹಂಗಾಗಿ ಲೇಟ್ ಆಗುತ್ತೆ. ಕ್ರಿಸ್ಪಿ ರೊಟ್ಟಿ ಫೋಟೋ ತಗೊಂಡೆ ಒಂದು ಕ್ಲಿಕ್ಕಲ್ಲಿ. ರೊಟ್ಟಿ ನೋಡಿ ಹಿಂಗ್ ಬಂದಿದೆ, ಬರುತ್ತೆ. ಇನ್ನು ದೊಡ್ಡದಾಗಿ ಮಾಡ್ತಾರೆ ಕೈಯಲ್ಲಿ ತಟ್ಟಿ, ಬಟ್ ನನಗೆ ಕೈಯಲ್ಲಿ ತಟ್ಟಕ್ ಬರಲ್ಲ, ದೊಡ್ಡದಾಗಿ ಮಾಡಕ್ಕಾಗಲ್ಲ ಅಂತ ನಾನು ಇದ್ರಲ್ಲಿ ಇಷ್ಟು ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಬರೋದೇ ಎಷ್ಟು ಫ್ರೆಂಡ್, ಹಂಗಾಗಿ ಇಷ್ಟೆಲ್ಲ ಮಾಡ್ತಿದ್ವಿ. ಇಷ್ಟಾದ್ರೆ ಒಂದು 4-5 ತಿನ್ಕೋಬಹುದು, ಕೈಲಿ ಮಾಡಿದ್ರೆ ಒಂದ್ 2 ತಿನ್ಬೋದು.
ಇದಕ್ಕೆ ಹಾಕಿರೋ ಸೈಡಿ ಅದ್ರಲ್ಲಿ ಹಾಕಿದ್ರೆ ಮೆತ್ತಗಾಯ್ತದೆ ಅಂತ. ಆದರೆ ತಟ್ಟಬೇಕಾದ್ರೆ ತಣ್ಣೀರು ಯಾವಾಗಲೂ ಕೈಯಲ್ಲಿ ಹಚ್ಕೋಬೇಕು, ಇಲ್ಲಾಂದರೆ ರೊಟ್ಟಿ ಕೈಗೆ ಕಚ್ಕೊಬಿಡುತ್ತೆ, ಹಂಚ ಮೇಲೆ ಹಾಕ್ಬೇಕಾಗಲ್ಲ. ಬಟ್ ಪೇಪರ್ ಮೇಲೆ ಎಣ್ಣೆ ಹಾಕೊಂಡ್ರೆ ಬೆಟರು, ನೀರು ಹಾಕಿದ್ರೆ ಚೆನ್ನಾಗಿ ಎದ್ದೋಳಲ್ಲ ಅನಿಸುತ್ತೆ. ನಾನು ಯಾವಾಗಲೂ ಸ್ವಲ್ಪ ಎಣ್ಣೆ ನೀರು ಹಾಕಿದ್ರೆ ಹಿಡಿಯುತ್ತೆ ಫ್ರೆಂಡ್ಸ್. ಎಲ್ಲ ಫ್ರೆಂಡ್ಸ್ ನೋಡಿ ಅಕ್ಕಿ ರೊಟ್ಟಿ ಮಾಡೋದು, ನಿಮ್ಮೆಲ್ಲ ಮಾಡ್ಕೊಳ್ಳಿ ಅಕ್ಕಿ ರೊಟ್ಟಿ. ಆದ್ರೆ ನೆಕ್ಸ್ಟ್ ಅದನ್ನ ಹೇಗೆ ಇಟ್ಟು ಕಲಿಸ್ತೆ ಅಂತ ಹಳ್ಳಿ ಸೈಡರ್ಗೆಲ್ಲ ಗೊತ್ತು ಅಕ್ಕಿ ರೊಟ್ಟಿ ಮಾಡೋದು. ಆಕ್ಚುಲಿ ನಿಮ್ಗೆ ಗೊತ್ತಾ, ನಮ್ ಕನಕಪುರದ ಕಡೆ ಈ ತರ ಅಕ್ಕಿ ರೊಟ್ಟಿ ಮಾಡಕ್ ಗೊತ್ತಿಲ್ಲ, ನನ್ಗೂ ಗೊತ್ತಿರ್ಲಿಲ್ಲಪ್ಪ. ಇಲ್ಲಿ ಊರಿಗೆ ಬಂದ್ಮೇಲೆ ನಾನು ಕಲ್ತಿದ್ದೆ. ನಾವು ಮಾಡ್ತೀವಿ ಯಾವ ತರ ಅಂದ್ರೆ ತೆಳ್ಳು ಕಲ್ಸ್ಬಿಟ್ಟು ಹಂಚ್ ಮೇಲೆ ಬಿಡ್ತೀವಿ, ಅಂದ್ರೆ ದೋಸೆ ಹಂಗಲ್ಲ, ಅದ್ ಹೆಂಗೋ ಹಿಂಗ್ ಹಾಕ್ಬಿಟ್ಟು ಹಿಂಗ್ ಎಳಿತಾರೆ. ಅದ್ ನನಗಂತೂ ನಿಜವಾಗ್ಲೂ ಬರಲ್ಲ. ನಮ್ಮ ಅಮ್ಮ ಮಾಡ್ಕೊಡ್ತಾ ಇದ್ರು ಗೋಧಿ ರೊಟ್ಟಿ, ಮತ್ತೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿನೆಲ್ಲ. ಬಟ್ ಇಲ್ಲಿಗೆ ಬಂದ್ಮೇಲೆ ನಮ್ಮ ಹಾಸನ ಕಡೆಯವರೆಲ್ಲ ಮಾಡೋ ಸ್ಟೈಲ್ನ ಇಲ್ಲಿಗೆ ಬಂದ್ಮೇಲೆ ಕಲ್ತಿದ್ದು ನಾನು. ಸೊ ಅದಕ್ಕೆ ನನಗೆ ತಟ್ಟಕ್ಕೆ ಬರಲ್ಲ ಅಂತ ಒತ್ತೊತ್ತು ತಂದಿಟ್ಟಿದ್ದಾರೆ ನನ್ನ ಪತಿ ದೇವರು. ಅದ್ರಲ್ಲಿ ಯಾಕೆ ರೊಟ್ಟಿ ತಿನ್ಬೇಕಲ್ವಾ ಅವರು ಸ್ಟೈಲ್, ಅದಕ್ಕೆ ಸ್ವಲ್ಪ ಹಲ್ಲು ಸ್ಟ್ರಾಂಗ್ ಇರ್ತದೆ ಅಂತ. ಸದ್ಯ ಬಾಡಿ ಸ್ಟ್ರಾಂಗ್ ಆಗಲ್ವಲ್ಲ, ಬಾಡಿನೂ ಸ್ಟ್ರಾಂಗ್ ಇರ್ತದೆ. ಬೆಳಗ್ಗೆ ಎದ್ರೆ ಏನ್ ಟಿಫನ್ ಅಂದ್ರೆ ರೊಟ್ಟಿ, ಏನ್ ಟಿಫನ್ ರೊಟ್ಟಿ. ಇಲ್ಲೆಲ್ಲ ನಮ್ಮ ಕಡೆ ಫೇಮಸ್. ಹಾಯ್ ಫ್ರೆಂಡ್ಸ್, ಇವಾಗ ರೊಟ್ಟಿ ಎಲ್ಲ ಮಾಡಿ ತಿಂದು ಪೂಜೆ ಮುಗಿಸಿ ರೊಟ್ಟಿ ತಿಂದು ಇವಾಗ ಪ್ಯಾಟೆಗೆ ಹೋಗ್ತಾ ಇದೀವಿ. ಮಾಮೂಲಿ ಇಂಜೆಕ್ಷನ್ ಹಾಕ್ಸ್ಕೊ ಬರ್ಲಿಕ್ಕೆ. ತುಂಬಾ ಗಾಳಿ ಮತ್ತೆ ಚಳಿ, ಮಳೆ ಬೀಳ್ತಾನೆ ಇದೆ, ಆದ್ರೂ ಕೂಡ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಮಾಮ ನನಗೆ ಸ್ವೆಟ್ರು ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಬರ್ತಿದ್ದಾರೆ. ಸೊ ಇವಾಗ ಪ್ಯಾಟೆಗೆ ಹೋಗ್ತಿದೀವಿ. ಪ್ಯಾಟೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತೀವಿ. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ತುಂಬಾ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋಸ್ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.